ತಿಪಟೂರು ಭಾಗದಲ್ಲಿ ತಪ್ಪುತ್ತಿಲ್ಲ ಚಿರತೆ ಕಾಟ. ಆಹಾರ ಹರಸಿ ಬಂದು ಬಾವಿಗೆ ಬಿದ್ದ ಭಕ್ಷಕ ಚಿರತೆ. ಎಸ್, ಇತ್ತೀಚಿನ ದಿನಗಳಲ್ಲಿ ತಿಪಟೂರು ತಾಲೂಕಿನಾದ್ಯಂತ ಭಕ್ಷಕ ಚಿರತೆ ಕಾಟ ಮಿತಿ ಮೀರಿದ್ದು ಚಿರತೆ ಕಾಟಕ್ಕೆ ಸ್ಥಳೀಯ ಜನರು ಬೆಚ್ಚಿಬಿದ್ದಿದ್ದಾರೆ. ಚಿರತೆಗಳ ಸೆರೆಗೆ ಅರಣ್ಯ ಇಲಾಖೆ ಬೋನುಗಳನ್ನ ಇರಿಸಿ ಚಿರತೆ ಸೆರೆಗೆ ಮುಂದಾಗ್ತಾ ಇದ್ರು. ಚಿರತೆ ಕಾಟ ಮಾತ್ರ ತಪ್ತಾ ಇಲ್ಲ. ಚಿರತೆ ಕಾಟದಿಂದ ಜನರು ರೋಸ್ ಹೋಗಿದ್ದಾರೆ. ಇದರಿಂದ ಮತ್ತೊಂದು ಚಿರತೆ ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದಿದ್ದು ಆಕಸ್ಮಿಕವಾಗಿ ಬಾವಿಗೆ ಚಿರತೆ ಬಿದ್ದಿದೆ. ಹೌದು, ತಿಪಟೂರು ನಗರದ ಗಾಂಧಿನಗರದ ಹೊರ ವಲಯದಲ್ಲಿರುವ ಬೆಸ್ಕಾಂ ಇಲಾಖೆಯ ನೌಕರ ಕಾರ್ತಿಕ್ ಎಂಬುವವರ ತೋಟದಲ್ಲಿರುವ ಬಾವಿಗೆ ಚಿರತೆ ಬಿದ್ದಿದೆ. ಚಿರತೆ ಚೀರಾಟ ಕಂಡ ಸ್ಥಳೀಯರು ಗಾಬರಿಗೊಂಡಿದ್ದಾರೆ. ಅಲ್ಲದೆ ಕೂಡಲೇ ಜನರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ರು. ಸ್ಥಳಕ್ಕೆ ಅರಣ್ಯಾಧಿಕಾರಿ ಮಧು ಹಾಗೂ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಭರತ್ ನೇತೃತ್ವದ ಅರಣ್ಯಾಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನ ನಡೆಸಿ ಬಾವಿಯಲ್ಲಿ ಬಿದ್ದಿರೋ ಚಿರತೆಯನ್ನ ಮೇಲೆತ್ತಿದ್ದಾರೆ. ಇನ್ನು ಬಾವಿಯಲ್ಲಿರೋ ಚಿರತೆಯನ್ನ ಅಧಿಕಾರಿಗಳು ರಕ್ಷಣೆ ಮಾಡಿದ್ದು ಚಿರತೆಯನ್ನ ನೋಡಲು ಜನರು ಜಮಾಯಿಸಿದ್ರು. ಅಲ್ಲದೆ ಚಿರತೆಯನ್ನ ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಡಲಾಗಿದೆ. ಈಗಾಗಲೇ ತಿಪಟೂರು ತಾಲೂಕಿನಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಚಿರತೆಗಳನ್ನ ಸೆರೆ ಹಿಡಿದು ದೂರದ ಸ್ಥಳಗಳಿಗೆ ಕಳುಹಿಸಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.